ಕುಂಭಮೇಳದ ವೈರಲ್ ತಾರೆ ಮೊನಾಲಿಸಾ ಭೋಸ್ಲೆ ಮುಸ್ಲಿಂ ಯುವಕನ ಪ್ರೀತಿಯಲ್ಲಿ ಬಿದ್ದದ್ದಕ್ಕೆ ತನ್ನ ಕುಟುಂಬದವರಿಗೆ ಹೆದರಿ ಕೇರಳದಲ್ಲಿ ಆಶ್ರಯ ಪಡೆದಿದ್ದಾರೆ. ಮೊನಾಲಿಸಾ ಮಧ್ಯಪ್ರದೇಶದ ಇಂದೋರ್ ಮೂಲದವರು. ಕುಂಭಮೇಳದಲ್ಲಿ ಹೂಮಾಲೆ ಮಾರ್ತಿದ್ದವರು ವಿಡಿಯೋ ಮೂಲಕ ಮೊನಾಲಿಸಾ ಸಾಮಾಜಿಕ ಮಾಧ್ಯಮದಲ್ಲಿ ತಾರೆಯಾದರು. 1.5 ವರ್ಷದ ಹಿಂದೆ ಮೊನಾಲಿಸಾ ಮಹಾರಾಷ್ಟ್ರ ಮೂಲದ ಫರ್ಮಾನ್ ಖಾನ್ ಅವರನ್ನ ಫೇಸ್ಬುಕ್ ನಲ್ಲಿ ಭೇಟಿಯಾದ್ರು. ಇಬ್ಬರು ಪ್ರೀತಿಸುತ್ತಿದ್ರು. ಆದ್ರೆ ಮೊನಾಲಿಸಾಳ ಕುಟುಂಬವು ಈ ಸಂಬಂಧವನ್ನ ವಿರೋಧಿಸಿತು. ಮೊನಾಲಿಸಾಳನ್ನ ಸಂಬಂಧಿಕರೊಬ್ಬರೊಂದಿಗೆ ಮದುವೆ ಮಾಡಲು ಕುಟುಂಬ ನಿರ್ಧರಿಸಿತ್ತು. ಇದೇ ಕಾರಣಕ್ಕೆ ಮೊನಾಲಿಸಾ ಮತ್ತು ಆಕೆಯ ಗೆಳೆಯ ತಮ್ಮ ಕುಟುಂಬದಿಂದ ರಕ್ಷಣೆ ಕೋರಿ ಕೇರಳ ಪೊಲೀಸರನ್ನ ಸಂಪರ್ಕಿಸಿದ್ರು. ಮೊನಾಲಿಸಾ ಮತ್ತು ಫರ್ಮಾನ್ ಮುಸ್ಲಿಂ ವ್ಯಕ್ತಿಯನ್ನ ಪ್ರೀತಿಸುತ್ತಿರುವುದರಿಂದ ದೇಶದಲ್ಲಿ ಬೇರೆಲ್ಲಿಯೂ ಸುರಕ್ಷಿತವಾಗಿಲ್ಲ ಎಂದು ಹೇಳ್ತಾರೆ. ಅದಕ್ಕಾಗಿ ಅವರು ಕೇರಳಕ್ಕೆ ಬಂದ್ರು. ಮೊನಾಲಿಸಾ ನಟಿಸಿರುವ ಚಿತ್ರದ ಚಿತ್ರೀಕರಣ ತಿರುವನಂತಪುರಂನಲ್ಲಿ ನಡೆಯುತ್ತಿದೆ. ಇದರಿಂದ ಮೊನಾಲಿಸಾ ಮತ್ತು ಫರ್ಮಾನ್ ದಂಪನೂರು ಪೊಲೀಸ್ ಠಾಣೆಯಲ್ಲಿ ತಲುಪಿ ದೂರು ದಾಖಲಿಸಿದ್ರು. ಫರ್ಮಾನ್ ಒಬ್ಬ ಮಾಡೆಲ್ ಮತ್ತು ಚಲನಚಿತ್ರ ತಾರೆ. ದೂರಿನ ನಂತರ ತಂಪನೂರು ಪೊಲೀಸರು ಮೊನಾಲಿಸಾಳ ತಂದೆ ಜೈಸಿಂಗ್ ಬೋನ್ಸ್ಲೆ ಅವರನ್ನ ಕರೆಸಿದ್ರು. ಮೊನಾಲಿಸಾ ವಯಸ್ಕ ಹುಡುಗಿಯಾಗಿರುವುದರಿಂದ ಅವಳು ಯಾರೊಂದಿಗೆ ವಾಸಿಸಬೇಕು ಆಯ್ಕೆ ಮಾಡುವ ಸ್ವಾತಂತ್ರ್ಯವನ್ನ ಆಕೆ ಹೊಂದಿದ್ದಾಳೆ ಎಂದು ಪೊಲೀಸರು ತಂದೆಗೆ ವಿವರಿಸಿದ್ರು. ನಂತರ ಪೊಲೀಸರು ಮೊನಾಲಿಸಾ ತನ್ನ ಗೆಳೆಯನೊಂದಿಗೆ ಹೋಗಲು ಅವಕಾಶವನ್ನ ನೀಡಿದ್ರು. ಸಂಜೆ 5 ಗಂಟೆಗೆ ಮೊನಾಲಿಸಾ ಅವರು ವಿವಾಹವಾಗಿದ್ದಾರೆ. ಇದೀಗ ಆ ವಿಡಿಯೋಸ್ಗಳು ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ವೈರಲ್ ಆಗ್ತಿದೆ. ಕೈಲಾಶ್ ನಟಿಸಿದ ನಾಗಮ್ಮ ಚಿತ್ರದಲ್ಲಿ ಮೊನಾಲಿಸಾ ನಾಯಕಿ. ವೈರಲ್ ಆದ ನಂತರ ಮೊನಾಲಿಸಾಗೆ ಹಲವು ಚಿತ್ರಗಳಲ್ಲಿ ಅವಕಾಶ ಸಿಕ್ಕಿವೆ. ಬಾಲಿವುಡ್ ತಾರೆ ರಾಜ್ಕುಮಾರ್ ರಾವ್ ಅವರ ಸಹೋದರ ಅಮಿತ್ ರಾವ್ ನಟಿಸಿದ ದಿ ಡೈರಿ ಆಫ್ ಮಣಿಪುರ್ ನಲ್ಲಿಯೂ ಮೊನಾಲಿಸಾ ನಟಿಸಿದ್ದಾರೆ. ಅಷ್ಟೇ ಅಲ್ಲ, ಮೊನಾಲಿಸಾ ಈಗ ಮಾಡೆಲ್ ಕೂಡ ಆಗಿದ್ದಾರೆ. ಮೊನಾಲಿಸಾ ಈ ಹಿಂದೆಯೂ ಕೇರಳಕ್ಕೆ ಭೇಟಿ ನೀಡಿದ್ರು. ಚೆಮ್ಮನೂರು ಜ್ಯುವೆಲ್ಲರಿ ಶಾಪ್ ಉದ್ಘಾಟನೆ ಬಳಿಕ ಬಾಬಿ ಚೆಮ್ಮನೂರು ಮೊನಾಲಿಸಾಳನ್ನ ಕೇರಳಕ್ಕೆ ಕರೆತಂದಿದ್ರು. ಆ ಸಮಯದಲ್ಲಿ ಬಾಬಿ ಚೆಮ್ಮನೂರು ಮೊನಾಲಿಸಾಗೆ ನೀಡಿದ ಬಹುಮಾನದ ಹಣ ಮತ್ತು ದುಬಾರಿ ಆಭರಣಗಳು ಸುದ್ದಿಯಾಗಿದ್ವು. ಇದೆಲ್ಲವೂ ಆದ ಬಳಿಕ ಈಗ ಮದುವೆ ಆಗಿರೋ ಸುದ್ದಿ ಭಾರಿ ಸದ್ದು ಮಾಡ್ತಿದೆ. ಈ ಮದುವೆ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.